ಬೌದ್ಧಿಕ ಶಿಕ್ಷಣದ ಜೊತೆಗೆ ಧಾರ್ಮಿಕ ಶಿಕ್ಷಣವಿದ್ದರೆ ಸಮಾಜದಲ್ಲಿ ಓರ್ವ ಉತ್ತಮ ವ್ಯಕ್ತಿಯಾಗಿ ರೂಪುಗೊಳ್ಳಲು ಸಾಧ್ಯವೆಂದು ಬದ್ರಿಯಾ ಜುಮ್ಮಾ ಮಸೀದಿಯ ಅಧ್ಯಕ್ಷ ಯಾದ್ಗಾರ್ ಜಾಕೀರ್ ಹೇಳಿದ್ದಾರೆ. ಇಷ್ಟು ಅಚ್ಚುಕಟ್ಟಾಗಿ ನೆರವೇರಿಸಲು ನಮ್ಮ ಶಿಕ್ಷಕ ವೃಂದದವರ ಅಪಾರ ಶಕ್ತಿ ಮೀರಿ ಕೆಲಸ ಮಾಡಿದ್ದಾರೆ ಅನ್ನೋದರಲ್ಲಿ ನಾನು ತುಂಬಾ ಮನಗಂಡಿದ್ದೇನೆ ಹಾಗೂ ನಾನು ಅದನ್ನು ಅನುಭವಿಸಿದ್ದೇನೆ. ಪಟ್ಟಣದ ಆಜಾದ್ ರಸ್ತೆಯಲ್ಲಿರುವ ನೂರ್ ಇರ್ಷಾದ್ ಅರಬ್ಬಿ ಮದ್ರಸಾದ ಬೇಸಿಗೆ ವಿಶೇಷ ಶಿಬಿರದ ಮುಕ್ತಾಯ ಸಮಾರಂಭದಲ್ಲಿ ಮಕ್ಕಳಿಗೆ ಬಹುಮಾನ ವಿತರಿಸಿ ಮಾತನಾಡಿ, ಮದರಸಾ ಶಿಕ್ಷಣವು ಪ್ರತಿ ವ್ಯಕ್ತಿಯನ್ನು ಪ್ರತಿ ಧರ್ಮವನ್ನು ಗೌರವದಿಂದ ಕಾಣಲು ಕಲಿಸುವುದು ಎಂದು ಹೇಳಿದರು. ಧಾರ್ಮಿಕ ವಿಧಿವಿಧಾನಗಳ ಜೊತೆಗೆ ಶಿಕ್ಷಣವು ಉಜ್ವಲ ಭವಿಷ್ಯಕ್ಕೆ ಪೂರಕವಾಗಿದೆ. ವಿದ್ಯಾರ್ಥಿ ಜೀವನದಲ್ಲಿ ಶ್ರದ್ಧೆ ಹಾಗೂ ಶ್ರಮಪಟ್ಟರೆ ಜೀವನದಲ್ಲಿ ಯಶಸ್ವಿಯನ್ನು ಸಾಧಿಸಬಹುದು ಎಂದು ಹೇಳಿದರು. ನೂರುಲ್ ಇರ್ಷಾದ್ ಅರಬ್ಬಿ ಮದ್ರಸಾ ಕಳೆದ 50 ವರ್ಷಗಳಿಂದ ಮಕ್ಕಳಿಗೆ ಭೌತಿಕ ಹಾಗೂ ಧಾರ್ಮಿಕ ಬೋಧನೆಯನ್ನು ಮಾಡುತ್ತಾ ಬಂದಿದೆ. ಕೇರಳ ರಾಜ್ಯ ಹಾಗೂ ರಾಜ್ಯ ಒಳಗೊಂಡ ರಾಜ್ಯ ಮಟ್ಟದ ಪರೀಕ್ಷೆಗಳಲ್ಲಿ ನಮ್ಮ ಸಂಸ್ಥೆಯ ಅಫಿಲಾ ಹಾಸನ ಜಿಲ್ಲಾ ಮಟ್ಟದಲ್ಲಿ 2ನೇ ರ್ಯಾಂಕ್ ತಾಲೂಕಿಗೆ ಸ್ಥಾನವನ್ನು ತಂದು ನಮ್ಮ ಸಂಸ್ಥೆಯ ಕೀರ್ತಿಯನ್ನು ಹೆಚ್ಚಿಸಿದ್ದಾಳೆ. ಮುಂದಿನ ದಿನಗಳಲ್ಲಿ ಮಕ್ಕಳು ಇನ್ನಷ್ಟು ರ್ಯಾಂಕ್ಗಳನ್ನು ಬರುವಂತಾಗಲಿ ಎಂದು ಆಶಿಸಿದರು. ಇದೇ ಸಂದರ್ಭದಲ್ಲಿ 5ನೇ ತರಗತಿ ರೇಂಜ್ ಪರೀಕ್ಷೆಯಲ್ಲಿ ಹಾಸನ ಜಿಲ್ಲೆಗೆ ದ್ವಿತೀಯ ಸ್ಥಾನ, ತಾಲೂಕಿಗೆ ಪ್ರಥಮ ಸ್ಥಾನ ಗಳಿಸಿದ ಅಫಿಲಾ ಎಂಬ ವಿದ್ಯಾರ್ಥಿನಿಯನ್ನು ಬದ್ರಿಯಾ ಜುಮ್ಮಾ ಮಸೀದಿ ಆಡಳಿತ ಸಮಿತಿಯ ವತಿಯಿಂದ ಸನ್ಮಾನಿಸಲಾಯಿತು. ಈ ಸಂದರ್ಭದಲ್ಲಿ ನೂರುಲ್ ಇರ್ಷಾದ್ ಅರಬ್ಬಿ ಮದ್ರಸಾದ ಮುಖ್ಯೋಪಾಧ್ಯಾಯ ರಫೀಕ್ ಮದನಿ, ಬದ್ರಿಯಾ ಜುಮ್ಮಾ ಮಸೀದಿಯ ಖತೀಬರಾದ ಅಬ್ದುಲ್ ರಜಾಕ್ ಸಕಾಫಿ, ಸಿಬ್ಬಂದಿಗಳಾದ ಹಕೀಂ, ತುಹಿಲ್, ಜೋಹಾರಿ, ಇಲ್ಯಾಸ್, ನೋಮಿ, ಬದ್ರಿಯಾ ಜುಮ್ಮಾ ಮಸೀದಿ ಆಡಳಿತ ಸಮಿತಿಯ ಪದಾಧಿಕಾರಿಗಳು ಉಪಸ್ಥಿತರಿದ್ದರು. ತುಂಬಾ ನಾನು ಇವತ್ತು ಈ ಕಾರ್ಯಕ್ರಮಕ್ಕೆ ಇರ್ತೀನೋ ಇಲ್ವೋ ಅನ್ನೋ ಒಂದು ಮದುವೆಗೆ ಹೋಗ್ಬೇಕಿತ್ತು ನನಗೆ. ಆ ಮದುವೆ ಕಾರ್ಯಕ್ರಮ ಸಂಜೆ ಇರೋದ್ರಿಂದ ಈ ಟೈಮನ್ನು ನಾನು ಮುಂದೂಡಿ ಈ ಕಾರ್ಯಕ್ರಮವನ್ನು ನೆರವೇರಿಸಿ ಹೋಗ್ಬೇಕು, ಇದನ್ನು ಚಂದ ಕಾಣಿಸ್ಬೇಕು ಅಂತ ನಾನು ಬಂದಿದ್ದೇನೆ. ಜೊತೆಗೆ ನನ್ನ ಕಮಿಟಿ ಅವರಲ್ಲಿ ನಾನು ಕೇಳ್ಕೊಂಡಾಗ ಪ್ರತಿಯೊಬ್ಬರು ಯಾರು ಗೈರು ಹಾಜರಾಗದೆ ಈ ಕಾರ್ಯಕ್ರಮಕ್ಕೆ ಬಂದಿದ್ದಾರೆ. ನನ್ನ ಜೊತೆಗೆ ಎಲ್ಲ ವಿಚಾರದಲ್ಲೂ ಕೈ ಜೋಡಿಸ್ತಾರೆ. ಅಲ್ಹಮ್ದುಲಿಲ್ಲಾಹ್, ಪ್ರತ್ಯೇಕವಾಗಿ ನೀವು ಅವರಿಗೂ ಮತ್ತು ನಮಗೂ, ನನ್ನ ಕಮಿಟಿಯ ಸಹಪಾಠಿಗಳಿಗೂ ಹಾಗೂ ನನಗೂ, ಮಕ್ಕಳೇ